ಲೋಕಸಭೆ ಚುನಾವಣೆ ವೇಳೆ ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಂಡೂರಿನಲ್ಲಿರುವಂತಹ ಸಂಸದ ತುಕಾರಾಂ ಅವರ ಮನೆಯಲ್ಲಿ ಶೋಧ ಕಾರ್ಯ ಮಾಡ್ತಾ ಇದ್ದಾರಂತೆ. ದಾಖಲೆಗಳನ್ನ ಪರಿಶೀಲನೆ ಮಾಡೋದ್ರಲ್ಲಿ ಇಡಿ ಅಧಿಕಾರಿಗಳು ಮಗ್ನರಾಗಿದ್ದಾರೆ. ಲೋಕಸಭಾ ಚುನಾವಣೆ ವೇಳೆ ವಾಲ್ಮೀಕಿ ನಿಗಮದ ಹಣವನ್ನ ಅದು ಆ ಹಗರಣವನ್ನ ನೀವು ನೋಡ್ತಾ ಇದ್ರೆ ಹಣಕ್ಕೆ ಲಿಂಕ್ ಎಲ್ಲಿ ಬೆಂಗಳೂರಿನ ವಸಂತ ನಗರದ ಬ್ರಾಂಚೂ ಲಿಂಕ್ ಆಗುತ್ತೆ, ಹೈದರಾಬಾದ್ನ ಒಂದು ಸೊಸೈಟಿ ಬ್ಯಾಂಕು ಕೂಡ ಲಿಂಕ್ ಆಗುತ್ತೆ. ಇಲ್ಲಿಂದ ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದು ಏಕಾಏಕಿಯಾಗಿ, ಇಲ್ಲಿಂದ ಮತ್ತೆ ಹೈದರಾಬಾದ್ನ ಸೊಸೈಟಿ ಬ್ಯಾಂಕಿಗೆ ಹಾಕಿದ್ದು, ಅದೆಲ್ಲ ನೋಡ್ತಾ ಇದ್ರೆ ಎಷ್ಟು ವ್ಯವಸ್ಥಿತವಾಗಿ ST ಸಮುದಾಯಕ್ಕೆ ಇಟ್ಟಂತಹ ದುಡ್ಡನ್ನು ನುಂಗೋದಕ್ಕೆ ಟ್ರೈ ಮಾಡಿದ್ರು ಕೆಲವರು ಅನ್ನೋ ಒಂದು ಪ್ರಶ್ನೆ ಮೂಡ್ಬಿಡುತ್ತೆ. ಎನಿವೇಸ್ ತನಿಖೆ ಸಾಗ್ತಾ ಇದೆ. ಸೊ ಸದ್ಯಕ್ಕೆ ತುಕಾರಾಂ ಅವರ ಮನೆಯಲ್ಲೂ ಕೂಡ ಇದೇ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೆಲ ಡಾಕ್ಯುಮೆಂಟ್ಸ್ನ ಹುಡುಕಾಟದಲ್ಲಿ ಅಧಿಕಾರಿಗಳಿದ್ದಾರೆ. ಆ ಡಾಕ್ಯುಮೆಂಟ್ಸ್ ಯಾವುದು ಸಿಗ್ತಾ ಅದು ಈ ತನಿಖೆಗೆ ಎಷ್ಟು ಟ್ರ್ಯಾಕ್ಷನ್ ಅಂತ ತಂದುಕೊಡುತ್ತೆ, ಅಂದರೆ ಎಷ್ಟು ವೇಗವನ್ನು ತಂದುಕೊಡುತ್ತೆ ಎಲ್ಲ ಕೂಡ ಕುತೂಹಲ ಕಾರಣ. ಆಮೇಲೆ ಇದು ಪ್ರಜಾಪ್ರಭುತ್ವದಲ್ಲೇ ಒಂದು ವೇಳೆ ಇಡಿ ಅಧಿಕಾರಿಗಳೇನಾದರೂ ಇದನ್ನು ಪ್ರೂವ್ ಮಾಡಿಬಿಟ್ರೆ, ಅಂದರೆ ಇಲ್ಲಿಂದ ಹಣ ಟ್ರಾನ್ಸ್ಫರ್ ಆಗಿದೆಯಲ್ಲ ಇದಕ್ಕೆ ಯೂಸ್ ಮಾಡ್ಕೊಂಡಿದ್ರು ಅಂತ ಪ್ರೂವ್ ಮಾಡಿಬಿಟ್ರೆ ಅತಿ ದೊಡ್ಡ ಕಳಂಕ ಇದು. ಸೊ ಏನೇನಾಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್. ತುಕಾರಾಂ ಅವರ ಮನೆಯಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ಗೋಸ್ಕರ ಹುಡುಕಾಡ್ತಾ ಇದ್ದಾರೆ ಅಧಿಕಾರಿಗಳು, ಏನೇನು ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಅಂಬರೀಶ್ ನನ್ನ ಧ್ವನಿ ಕೇಳ್ತಾ ಇದ್ರೆ. ತುಕಾರಾಂ ಅವರ ಮನೆಯಲ್ಲೂ ಸಹಿತ ಪ್ರಮುಖವಾಗಿ ಕಂಟಿನ್ಯೂ ಮಾಡಿ ಅಂಬರೀಶ್. ವಾಲ್ಮೀಕಿ ನಿಗಮದ ಹಗರಣದ ಹಣದಿಂದಲೇ ಸಂಸದ ತುಕಾರಾಂ ಅವರು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅನ್ನುವಂತ ಆರೋಪವನ್ನ ಬಿಜೆಪಿ ಮೊದಲಿನಿಂದಲೂ ಮಾಡ್ಕೊಂಡು ಬರ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ದಾಖಲೆಗಳು ಕೂಡ ಸಿಕ್ಕಿತ್ತು. ಇದೇ ಕಾರಣಕ್ಕೋಸ್ಕರ ಒಂದಿಷ್ಟು ಬಿಜೆಪಿ ನಾಯಕರುಗಳು ಸಂಸದ ತುಕಾರಾಂ ಅವರ ರಾಜೀನಾಮೆಯನ್ನು ಕೂಡ ಕೇಳಿದ್ರು. ಅದಾದ್ಮೇಲೆ ಒಂದಿಷ್ಟು ಇಡಿ ತನಿಖೆ ಕೂಡ ಆಯ್ತು. ಇಡಿ ತನಿಖೆ ವೇಳೆ ನಾಗೇಂದ್ರ ಅವರ ಬಂಧನವೂ ಆಯ್ತು, ಅಲ್ಲಿ ವಿಚಾರಣೆ ಕೂಡ ಆಯ್ತು. ಅದಾದ್ಮೇಲೆ ಒಂದಿಷ್ಟು ಈ ನಾಗೇಂದ್ರ ಅವರ ಆಪ್ತರನ್ನು ಕೂಡ ಇಡಿ ವಶಕ್ಕೆ ಪಡೆದುಕೊಂಡು ಅವರಿಂದ ಒಂದಿಷ್ಟು ಅಗತ್ಯ ದಾಖಲೆಗಳನ್ನು ಕೂಡ ಸಂಗ್ರಹ ಮಾಡಿಕೊಂಡಿತ್ತು. ಇರುವಂತ ಮಾಹಿತಿ ಏನಂದ್ರೆ ಮಮತಾ, ಯಾವೆಲ್ಲ ಒಂದಿಷ್ಟು ಜನರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ರು ಅವ್ರ ಕಡೆಗಳಿಂದ ಮಾಹಿತಿಗಳು ಸಿಕ್ಕಿರುವಂತದಂದ್ರೆ ಯಾವ ಕ್ಷೇತ್ರಕ್ಕೆ ಎಷ್ಟು ಹಣವನ್ನ ಕೊಡಲಾಗಿದೆ ಅನ್ನುವಂಥದ್ದನ್ನ ಅದೇ ಒಂದು ವಿಚಾರ ಮುಂದಿಟ್ಕೊಂಡು ಇದೀಗ ಪ್ರಮುಖವಾಗಿ ಬಳ್ಳಾರಿಯ ಸಂಸದರಾಗಿರ್ತಕ್ಕಂಥ ತುಕಾರಾಂ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಸುಮಾರು 2-3 ಗಂಟೆಗಳಿಂದಲೂ ಸಹಿತ ತುಕಾರಾಂ ಅವರ ವಿಚಾರಣೆಯನ್ನು ಮಾಡಲಾಗ್ತದೆ. ಮಮತಾ, ಒಂದನ್ನೇ ಗಮನಿಸಬೇಕು, ಬೆಳಗಿನ ಜಾವ 4:15 5 ಗಂಟೆ ಸುಮಾರಿಗೆ ಇಡಿ ಅಧಿಕಾರಿಗಳು ಏಕಕಾಲಕ್ಕೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಮೂರು ಶಾಸಕರು ಮತ್ತು ಸಂಸದ ತುಕಾರಾಂ ಅವರ ನಿವಾಸಕ್ಕೆ ಏಕಕಾಲಕ್ಕೆ ದಾಳಿಯನ್ನ ಮಾಡ್ತಾರೆ. ಬಹುಶಃ ಇದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಅಂದ್ರೆ ಬೆಳಗಿನ ಜಾವ ಇನ್ನೂ ನಿದ್ದೆಗಣ್ಣಲ್ಲಿರ್ತಾರೆ ಶಾಸಕರು ಮತ್ತು ಸಂಸದರು. ಆ ಒಂದು ಸಂದರ್ಭದಲ್ಲೇ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡೋದ್ರ ಮೂಲಕ ಎಲ್ಲರಿಗೂ ಕೂಡ ಶಾಕನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಈಗ ತುಕಾರಾಂ ಅವರ ವಿಚಾರಣೆಯನ್ನು ತೀವ್ರತರವಾಗಿರ್ತಕ್ಕಂಥ ರೀತಿಯಲ್ಲಿ ಶುರು ಮಾಡಿದ್ದಾರೆ. ಒಂದ್ ವೇಳೆ ತುಕಾರಾಂ ಅವರಿಂದ ಸಮರ್ಪಕವಾಗಿರ್ತಕ್ಕಂಥ ಉತ್ತರ ಬರದೇ ಇದ್ರೆ ಖಂಡಿತವಾಗಿಯೂ ಸಹಿತ ಅವ್ರನ್ನ ವಶಕ್ಕೆ ಪಡೆಯುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಇದೇ ಕಾರಣಕ್ಕೋಸ್ಕರ ನಾಗೇಂದ್ರ ಅವರು ಅದ್ರ ಜೊತೆಗೆ ನಾಗೇಂದ್ರ ಅವರ ಆಪ್ತರು ಯಾರ್ಯಾರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡಿಸಿಕೊಂಡು ಅವರಿಂದ ಒಂದಿಷ್ಟು ದಾಖಲೆಗಳನ್ನ ಸಂಗ್ರಹ ಮಾಡಿಕೊಂಡಿದ್ರು, ಆ ಎಲ್ಲಾ ದಾಖಲೆಗಳನ್ನ ಮುಂದಿಟ್ಟು ಇದೀಗ ಸಂಸದ ತುಕಾರಾಂ ಅವರ ವಿಚಾರಣೆಯನ್ನು ಕೂಡ ಶುರು ಮಾಡಿದ್ದಾರೆ. ಮಮತಾ, ಹಾಗೆ ಸಂಪರ್ಕದಲ್ಲಿ ಇರಿ ಅಮರೇಶ್, ನಿಮ್ಮ ಜೊತೆ ಮಾತನಾಡ್ತೀನಿ ನಾನು. ದಾಳಿ ಆಗಿದೆ ಅನ್ನೋದು ಬಿಟ್ಟರೆ ಒಳಗಡೆ ಏನು ನಡೆಯುತ್ತೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗಲ್ಲ, ಏನೇನು ಡಾಕ್ಯುಮೆಂಟ್ ಅಂತ. ಸೊ ಈಗ ಸದ್ಯಕ್ಕಂತೂ 4 ಕಡೆ ಏಕಕಾಲಕ್ಕೆ ದಾಳಿ ಆಗಿದೆ.